ಪ್ರೀತು ನೋಡಿದ್ರೆ ಆದಿ ರಘು ಇಬ್ರು ಹೊರಗಡೆ ವಾಕಿಂಗ್ ಹೋಗಿದ್ದಾರೆ ಅಂತ ಹೇಳ್ದ. ಈಗ ರಘು ಆದಿ ನಗೋ ಧ್ವನಿ ಟೆರೆಸಿಂದ ಕೇಳಿಸ್ತಾ ಇದೆ. ಮತ್ಯಾಕೆ ಪ್ರೀತು ಅವರಿಬ್ರು ಆಚೆ ವಾಕಿಂಗ್ ಹೋಗಿದ್ದಾರೆ ಅಂತ ಹೇಳ್ದ? ಸಾರಿ ಮಾಮ್, ನಾನು ಇನ್ನೂ ಅಖಿಲನ್ ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆದಿತ್ಯ ಪಾರ್ವತಿ ಲವ್ ಮ್ಯಾಟರ್ನ ಅಖಿಲ್ ಹಾಗೆ ಗೊತ್ತಾಗೋ ತರ ಮಾಡ್ತಿದ್ದೆ. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಆ ರಘು ನನ್ನ ಬಲವಂತ ಮಾಡಿ ಕಳಿಸ್ಬಿಟ್ಟ. ನನ್ ಎಲ್ಲ ಪ್ಲಾನ್ ಉಲ್ಟಾ ಮಾಡ್ಬಿಟ್ಟ. ಇಡಿಯಟ್. ರಘುಗೆ ನಿನ್ ಮೇಲೆ ಅನುಮಾನ ಬಂದಿದ್ಯಾ? ಖಂಡಿತ ಇಲ್ಲ ಮಾಮ್. ಸರಿ, ಅಖಿಲಂಗ್ ಫೋನ್ ಮಾಡು. ಅಖಿಲಂಗ ಯಾಕೆ? ಹೇಳ್ದಷ್ಟು ಮಾಡು. ಓಕೆ ಮಾಮ್, ಬಟ್ ಏನಂತ ಮಾತಾಡ್ಲಿ? ಹೇಳಮ್ಮ ಅನನ್ಯ. ಓ ಶಿಟ್, ನಿಮಗ್ ಫೋನ್ ಮಾಡ್ಬಿಟ್ಟಿದ್ದೀನ ಮ್ಯಾಮ್. ಸಾರಿ ಮ್ಯಾಮ್, ಬೈ ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ. ಪರವಾಗಿಲ್ಲಮ್ಮ, ಬೈ ಮಿಸ್ಟೇಕ್ ಮಾಡಿದೀಯಾ ಅಲ್ವಾ, ಅದಕ್ಕೆ ಯಾಕೆ ಸಾರಿ ಹೇಳ್ತೀಯಾ? ಇಟ್ಸ್ ಆಲ್ ರೈಟ್. ಹಾ ಮ್ಯಾಮ್, ಪಾರ್ವತಿಗೆ ಕಾಲ್ ಮಾಡ್ಬೇಕಿತ್ತು, ನೋಡಿದ್ರೆ ನಿಮಗೆ ಕಾಲ್ ಮಾಡ್ಬಿಟ್ಟಿದ್ದೀನಿ. ಪಾರ್ವತಿಗ? ಅಲ್ಲಮ್ಮ ಅನನ್ಯ, ನೀನ್ ನೋಡಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಪಾರ್ವತಿ ಮನೆ ಕೆಲ್ಸದವಳು. ಅವಳನ್ನ ನೀನ್ ಇಷ್ಟೊಂದು ಹಚ್ಕೊಂಡಿರೋದು ನೋಡಿದ್ರೆ ನನ್ಗೆ ಆಶ್ಚರ್ಯ ಆಗತ್ತಮ್ಮ. ಅಯ್ಯೋ ಹಾಗೇನೂ ಇಲ್ಲ ಮ್ಯಾಮ್. ನಾನು ಪಾರ್ವತಿ ಅವ್ರಿಗೆ ಏನಕ್ಕೆ ಫೋನ್ ಮಾಡಕ್ ಹೊರಟಿದ್ದೆ ಅಂದ್ರೆ, ಇವತ್ತು ನಿಮ್ಮ ಮನೆಗೆ ಬಂದಿದ್ದಾಗ ನಾನು ಪ್ರೀತಿ ಸರ್ ಮತ್ತೆ ಜನನಿ ಮ್ಯಾಮ್ ಜೊತೆ ಸೇರ್ಕೊಂಡು ಟೆರೆಸ್ ಅಲ್ಲಿ ಡೆಕೋರೇಟ್ ಮಾಡ್ತಿದ್ದೆ. ಅಲ್ಲಿಂದ ಬರ್ತಾ ನನ್ನ ಹ್ಯಾಂಡ್ ಬ್ಯಾಗ್ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಪಾರ್ವತಿ ಅವ್ರೇನಾರು ಅಲ್ಲಿ ಇದ್ದಿದ್ರೆ ನನ್ನ ಹ್ಯಾಂಡ್ ಬ್ಯಾಗ್ ಎತ್ತಿರಕ್ಕೆ ಹೇಳೋಣ ಅಂತ ಅವ್ರಿಗೆ ಫೋನ್ ಮಾಡಕ್ ಹೊರಟಿದ್ದೆ. ಟೆರೆಸ್ ಅಲ್ಲಿ ಡೆಕೋರೇಷನ್? ಏನ್ ಡೆಕೋರೇಷನ್ ಮಾಡ್ತಿದ್ರಿ? ಹಲೋ 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 ಮ್ಯಾಮ್, ನಂಗೆ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ಪರವಾಗಿಲ್ಲ ಮ್ಯಾಮ್, ನಾನು ನಾಳೆನೇ ಬಂದು ನನ್ನ ಹ್ಯಾಂಡ್ ಬ್ಯಾಗ್ ತಗೋತೀನಿ. ಬಾಯ್ ಮ್ಯಾಮ್. ನಿಮ್ಮಪ್ಪ ಟೆರೆಸ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾರಾ? ಇಲ್ಲ, ಕೆಳಗಡೆ ಗಾರ್ಡನ್ ಅಲ್ಲಿ ವಾಕ್ ಮಾಡ್ತಿದ್ದಾರೆ. ಪ್ಲೀಸ್ ಪ್ಲೀಸ್, ಕೈ ಕೊಡಿ, ಕೈ ಕೊಡಿ. I'm sorry, Mom. ಚಿಕ್ಕಮ್ಮ, ಏನಾಯ್ತು? ಕಾಯಿಲೆ ಕಣಪ್ಪ, ಕಾಯಿಲೆ. ಯಾವುದು? ಅದೇ ಕಣಪ್ಪ, ನೀನ್ ಹೇಳಿದ್ಯಲ್ಲ ನನಗೆ ಸಿಂಡ್ರಲ್ಲ ಅನ್ನೋ ಕಾಯಿಲೆ ಇದೆ ಅಂತ. ಆ ಕಾಯಿಲೆ ನನ್ನ ಬಿಟ್ಟು ಬಿಡದೆ ಕಾಡ್ತಿದೆ, ಕೊಂದು ಕೊಲ್ದೆ ಸಾಯಿಸ್ತಾ ಇದೆ ಕಣಪ್ಪ. ಹೌದು ಪ್ರೀತು, ಪ್ರೀತು ನಿನ್ನ ನನ್ನ ಸ್ವಂತ ಮಗನಿಗಿಂತ ಹೆಚ್ಚು ಅಂತ ಅನ್ಕೊಂಡಿದೀನಿ. ನೀನು ಅಷ್ಟೇ. ಅಖಿಲಕ್ಕ ಮತ್ತೆ ನನ್ನ ಮಧ್ಯ ಯಾವ ಭೇದ ಭಾವನೂ ಮಾಡಿಲ್ಲ. ಅದೇ ನಂಬಿಕೆ ಮೇಲೆ ನಿನ್ನ ಒಂದ್ ಸಹಾಯ ಕೇಳ್ತೀನಿ, ಮಾಡ್ತೀಯೇನಪ್ಪ ಪ್ರೀತು? ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ಸಹಾಯ ಬೇಕೆಂದು ಬಾಯಿ ತೆರೆದು ಕೇಳಬೇಕು. ಈ ನಿಮ್ಮ ಕಂದನಿಗೆ ಮಾಡು ಎಂದು ಆಜ್ಞೆ ಮಾಡಿ ಸಾಕು. ಅದನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಹೇಳಿ ಚಿಕ್ಕಮ್ಮ, ನನ್ನಿಂದ ಏನಾಗಬೇಕೆಂದು ಹೇಳಿ. ಪ್ರೀತು, ನಿನ್ ಆಕ್ಟಿಂಗ್ ಸೂಪರ್ ಕಣೋ, ಆದ್ರೆ ಸ್ವಲ್ಪ ಓವರ್ ಆಯ್ತು ಅನಿಸ್ಲಿಲ್ವಾ? ಥ್ಯಾಂಕ್ ಯು ಚಿಕ್ಕಮ್ಮ. ಅದು ಓವರ್ ಆಗ್ಲಿ ಅಂತಾನೆ ಓವರ್ ಆಕ್ಟಿಂಗ್ ಮಾಡಿದ್ದು. ಅದೇನಂದ್ರೆ ಓವರ್ ಆದ್ರೆ ಕಮ್ಮಿ ಮಾಡ್ಕೋಬಹುದು, ಆದ್ರೆ ಕಮ್ಮಿ ಆದ್ರೆ ಜಾಸ್ತಿ ಮಾಡಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇದು. ಇದನ್ನೆಲ್ಲ ಯಾರು ನಿನ್ಗೆ ಹೇಳ್ಕೊಟ್ಟಿದ್ದು? ನಮ್ಮ ಹಳೆ ಗುರುಗಳಾದ ರಂಗನಾಥ ಪಾರ್ಥ. ಸೂಪರ್ ಸೂಪರ್ ಆಗಿ ಹೇಳ್ಕೊಟ್ಟಿದ್ದಾರೆ ಕಣ.
ಅವ್ರ ಹತ್ರ ಹೋಗಿ ಈ ನನ್ನ ಕಾಯಿಲೆಗೆ ಏನಾದ್ರೂ ಪರಿಹಾರ ಸಿಗ್ಬೋದಾ ಅಂತ ಕೇಳ್ತೀಯಪ್ಪ? ಅವ್ರೇನ್ ಡಾಕ್ಟರಾ? ಮತ್ತಿನ್ನೇನು, ಡೈರೆಕ್ಟರ್. ಹೌದಾ? ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರೀತು ಅವ್ರ ಹತ್ರ ಏನು ನಿಮ್ ಕಾಯಿಲೆ ವಾಸಿ ಆಗ್ಬೇಕು ಅಷ್ಟೇ ತಾನೆ? ಹೌದು 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 ಪ್ರೀತು. ಪ್ರೀತು, ನಾನ್ ಅವತ್ ಕೇಳ್ದಾಗ ಈ ಕಾಯಿಲೆಗೆ ಮದ್ದೇ ಇಲ್ಲ ಅಂತ ಹೇಳಿದ್ದೆ. ಏನ್ ಯೋಚನೆ ಮಾಡ್ತಿದ್ಯಪ್ಪ ಕಂದ? ಚಿಕ್ಕಮ್ಮ, ಯಾಕೋ ನನ್ಗೂ ನಿಮ್ ತರನೇ ಕಾಯಿಲೆ ಬಂದ್ಬಿಡ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ ಬಿಡ್ತು ಅನ್ನೋ, ನಿನ್ಗ್ಯಾಕೋ ಬರುತ್ತೆ ಆ ಕಾಯಿಲೆ? ಯಾಕಂದ್ರೆ ನಾನ್ ಹೇಳಿದ ಮಾತು ನನ್ಗೆ ಮರ್ತ ಹೋಗಿದೆ ನೋಡಿ, ಅದಕ್ಕೆ. ಯಾವ ಮಾತಪ್ಪ ಕಂದ? ಅದೇ ಅವತ್ತು ನಿಮ್ಗೆ ಈ ಕಾಯಿಲೆಗೆ ಮದ್ದಿಲ್ಲ ಅಂತ ಹೇಳಿದ್ದೆ, ಅದು ನೀವ್ ಹೇಳಿದ್ಮೇಲೆ ನಂಗೆ ನೆನಪಾಗಿದ್ದು. ಓ ಮೈ ಸಿಂಡ್ರಲ್ಲ, ನಾನೇ ನೆನಪಿಸಿ ತಗಲಾಕೊಂಡಂಗಾಯ್ತಲ್ಲಪ್ಪ. ಅಲ್ಲ ಪ್ರೀತು, ಪ್ರಪಂಚದಲ್ಲಿ ಎಂತೆಂತ ಕಾಯಿಲೆಗಳಿಗೂ ಮದ್ದು ಕಂಡು ಹಿಡ್ದಿದ್ದಾರೆ. ಈ ಕಿತ್ತೋಗಿರೋ ಸಿಂಡ್ರಲ್ಲ ಕಾಯಿಲೆಗೆ ಯಾರು ಮದ್ದು ಕಂಡು ಹಿಡ್ದಿಲ್ಲಲ್ವೇನೋ? ಪಾಯಿಂಟ್ ಟು ಬಿ ನೋಟೆಡ್. ಚಿಕ್ಕಮ್ಮ, ಇದ್ರ ಬಗ್ಗೆ ನಾಳೆ ಡಿಸ್ಕಷನ್ ಮಾಡಿ ಒಂದು ಸೀರಿಯಸ್ ಆಗಿ ಚರ್ಚೆ ವಿಮರ್ಶೆ ಮಾಡೇ ಬಿಡ್ತೀನಿ. ಆಯ್ತಪ್ಪ, ಮಾಡು. ಚಿಕ್ಕಮ್ಮ, ಅಷ್ಟಕ್ಕೂ ಮೇಲ್ಗಡೆ ಅಂತದೇನ್ ನೋಡಿದ್ರಿ? ಏನ್ ನೋಡಿದ್ನ? ಟೆರೆಸ್ ಅಲ್ಲಿ ಆದಿ ಪಾರು ಹೊಟ್ಟೆ ಕುತ್ಕೊಂಡು ಊಟ ಮಾಡೋದು ನೋಡಿದ್ನಪ್ಪ. ಹೌದಾ? ಅದು ಸಾಲದು ಅಂತ ಭಾವನೆ ಅವರಿಬ್ರಿಗೂ ಊಟ ಬಡಿಸ್ತಾ ಇದ್ರು, ಗೊತ್ತಾ? ಸೋ ಫನಿ. ನಮ್ ಡ್ಯಾಡ್ ಅವ್ರಿಗೆ ಊಟ ಬಡಿಸೋದಂದ್ರೆ ಏನ್ ಚಿಕ್ಕಮ್ಮ ಇದು? ನಿಜ ಕಣಪ್ಪ ನೀನ್ ಹೇಳೋದು, ಆದ್ರೆ ನಾನ್ ಹೇಳ್ತಿರೋದು ನನ್ ಕಲ್ಪನೆ ಅಲ್ವಾ? ಚಿಕ್ಕಮ್ಮ, ಈಗ ನನ್ಗೆ ಜನನಿ ಮುತ್ತು ಕೊಡ್ತಿದ್ದಾಳೆ ಅಂತ ಅನ್ಸಿದ್ದೆ ನೋಡಿ. ಮುತ್ತ? ಅವಳೆಲ್ ಕೊಡ್ತಿದ್ದಾಳೆ? ಕಾಣಿಸ್ತಾ ಇಲ್ವಲ್ಲ? ಚಪ್ಪ ಪ್ರೀತು, ನೀನ್ ಹೇಳಿದ್ದು ಕರೆಕ್ಟ್ ಕಣೋ. ಜನನಿ ನಿನಗೆ ಮುತ್ತು ಕೊಡ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಹೌದಾ? ಚಿಕ್ಕಮ್ಮ, ಜನನಿ ನಂಗೆ ಮುತ್ತು ಕೊಡಕ್ಕೆ ಅವಳು ಇಲ್ಲಿ ಇರ್ಬೇಕಲ್ವಾ? ಏನು, ಅವಳಿಲ್ವಾ? ಓ ಮೈ ಸಿಂಡ್ರಲ್ಲ, ನನಗೆ ಆ ಸಿಂಡ್ರಲ್ಲ ಕಾಯಿಲೆ ಅದ್ ಯಾವ ಸ್ಟೇಜ್ ಅಲ್ಲಿ ಇದೆಯೋ ಮೊದ್ಲು ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು. ಸಿಂಡ್ರಲ್ಲದಿಂದನೇ ಕತೆ. ನನ್ಗೆ ಯಾಕೆ ಬೇಕು? ಸುಮ್ಮನೆ ಇದ್ಬಿಡೋಣ, ನಾನು ಸಾಕಾಗೋಗಿದೆ ನನ್ಗೂ. ಕಣ್ಕಾಣಲ್ಲ ನಿಂಗೆ? ನೋಡ್ಕೊಂಡು ಹೋಗಕ್ಕಾಗಲ್ವಾ? ಅಯ್ಯೋ ದೇವ್ರೆ, ನನ್ ಫ್ಯಾಮಿಲಿ ಅಖಿಲ ಅಕ್ಕನೂ ಬರ್ಬೇಕಾ? ಅಯ್ಯೋ ಏನಾಗಿದೆ? ನಿನ್ನ ಎದುರುಗಡೆ ಇರೋದು ನಾನೇ, ಅಖಿಲಾಂಡೇಶ್ವರಿ. ಅಕ್ಕ, ನೀವ್ ನಿಜವಾಗ್ಲೂ ಬಂದಿದ್ದೀರಾ? ಹೌದು ಅಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕ. ಈ ಸಿಂಡ್ರಲ್ಲ ಕಾಯಿಲೆಯಿಂದ ನನ್ ಬದುಕೇ ನಾಶ ಆಗೋಗ್ಬಿಟ್ಟಿದೆ ಅಕ್ಕ. ನೋಡಿದ್ರ ಅಕ್ಕ, ಟೆರೇಸ್ ಅಲ್ಲಿ ನಗ್ತಿರೋ ಸೌಂಡು ನನಗ್ ಕೇಳಿಸ್ತಾ ಇದೆ, ನಿಮಗ್ ಕೇಳಿಸ್ತಾ ಇಲ್ಲ ಅಲ್ವಾ ಅಕ್ಕ? ಕೇಳಿಸ್ತು. ಅಕ್ಕ, ನಿಜವಾಗ್ಲೂ ಸೌಂಡ್ ಕೇಳಿಸ್ತಾ? ಹೌದು. ಅಯ್ಯೋ ದೇವ್ರೆ, ಇದ್ಯಾವುದೋ ಹೊಸ ಅಂಟು ಕಾಯಿಲೆ ಅಂತ ಅನ್ಸುತ್ತೆ. ಅಖಿಲಕ್ಕನ್ಗೂ ಅಂಟ್ಕೊಂಡ್ಬಿಟ್ಟಿದೆ. ಓ ಮೈ ಸೆಂಡ್ರಲ್ಲ, ಎಸ್ಕೇಪ್! ಹಂಗೆ ಚಿಕ್ಕಮ್ಮನ ಹೆದರ್ಸಿ ಓಡಿಸ್ಬಿಟ್ಟಿದ್ದು. ಸಿಕ್ಕಿದ್ದ ಚಾನ್ಸು ಅಂತ ಕಿಸ್ ಬೇರೆ ತಗೊಂಡ್ಬಿಟ್ಟ ಅಲ್ಲ. ಚಿಕ್ಕತ್ತೆ ಮುಂದೆ ಹಾಗೆ ಮಾಡೋದಕ್ಕೆ ಎಷ್ಟು ಧೈರ್ಯ ನಿಂಗೆ? ಯಾರಿಗೂ ಹೆದರಲ್ಲಮ್ಮ, ವಿಪರೀತ. ಅಷ್ಟೊಂದು ಧೈರ್ಯನಾ? ಹೆವಿ ಧೈರ್ಯ. ಒಂದ್ ವೇಳೆ ಅತ್ತೆ ಬಂದ್ರೆ? ಬರ್ಲಿ ಬಿಡು, ಅದರಲ್ಲಿ ಅಂತ ನಮ್ಮ ಮಾಮ್ ತಾನೆ. ಅತ್ತೆ ಹೌದಾ? ಮೋಮ್ ಎಲ್ಲಿಗೆ ಮೋಮ್? ಜಾಗ ಬಿಡು ಪ್ರೀತು. ಮೋಮ್, ಅದೇ ಎಲ್ಲಿಗೆ ಹೋಗ್ತಿದ್ದೀರಾ? ಜಾಗ ಬಿಡು ಅಂದೆ. ಯಾಕೆ, ಏನಕ್ಕೆ? ಮೇಲ್ ಹೋಗಿ ಯಾರಿದ್ದಾರೆ ಅಂತ ನೋಡ್ಬೇಕು. ಅಲ್ಲಿ ಯಾರು ಇಲ್ಲ ಮಾಮ್. ನೀನ್ ಹೇಳಿದ್ದನ್ನ ನಾನ್ ನಂಬೇಕಾ? ಯಾಕೆ
ನಾನೇ ಹೋಗಿ ನೋಡ್ಬಾರ್ದೇನೋ? ಆ ಥರ ಅಲ್ಲ ಮಾಮ್, ಅದೇನಂದ್ರೆ ಮಾತಾಡ್ಬೇಡ ಪ್ರೀತು, ಜಾಗ ಬಿಡು. ಮಾಮ್, ರಘು, ಅಖಿಲ, ನೀನ್ ಯಾವಾಗ ಬಂದೆ? ಮೇಲ್ ಹೋಗಿ ಯಾರಿದ್ದಾರೆ ಅಂತ ನೋಡ್ಬೇಕು. ಅಖಿಲ ಬರ್ತಿದ್ದಾಳೆ, ಏನ್ ಮಾಡೋದು? ಪಾರ್ವತಿ, ನೀನ್ ಈ ಕಡೆ ಬಾಬಾ. ಆದಿತ್ಯ, ನೀನ್ ಕೂತ್ಕೋ, ನೀನ್ ಬಡ್ಸೋ ತರ ಮಾಡು. ಅಯ್ಯೋ, ಅಲ್ಲ ರಘು, ಪ್ರೀತು ನೋಡಿದ್ರೆ ನೀವು ಆದಿ ವಾಕಿಂಗ್ ಹೋಗಿದ್ದೀರಾ ಅಂತ ಹೇಳ್ದ. ನೀವು ಇಲ್ಲೇ ಇದ್ದೀರಾ? ಏನಿದೆಲ್ಲ? ಏನ್ ನಡೀತಿದೆ ಇಲ್ಲಿ? ಅಖಿಲ, ನಾವು ಆದಿತ್ಯನಿಗೆ ಮದುವೆ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಲ್ಲ, ಅವ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಈ ಡಿನ್ನರ್ ಒಂದು ನೆಪ ಅಷ್ಟೇ. ಅದ್ ಸರಿ ರಘು, ಆದ್ರೆ ಇಷ್ಟೆಲ್ಲ ಫೆಸ್ಟಿವ್ ಅರೇಂಜ್ಮೆಂಟ್ಸ್ ಯಾವುದಕ್ಕೆ? ಅಯ್ಯೋ, ಇದೆಲ್ಲ ನಾನ್ ಮಾಡಿದಲ್ಲ. ಸಣ್ಣದಾಗಿ ರೆಡಿ ಮಾಡು ಅಂತ ಪ್ರೀತು ಹೇಳಿದ್ದೆ, ಇಷ್ಟು ಮಾಡ್ಬಿಡಿದಾನೆ ಅಲ್ಲ ಪ್ರೀತು? ಹೌದು ಮಾಮ್, ಸಾರಿ, ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಅಪ್ಪ ಮಗ ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡಕ್ಕೆ ಸ್ವಲ್ಪ ರೆಡಿ ಮಾಡು ಅಂತ ಹೇಳಿದ್ದೆ. ನೋಡು ಹೇಗ್ ಮಾಡಿದಾನೆ. ನಮ್ಮಿಬ್ರು ಮಾತುಕತೆ ಆದ್ಮೇಲೆ ಗಂಡ ಹೆಂಡತಿ ಇಬ್ರು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅರೇಂಜ್ ಮಾಡಿದಾನೆ ಅನ್ಸುತ್ತೆ. ಕಳ್ಳ. ಏನ್ ಡ್ಯಾಡಿದು ಮಾಮ್ ಮುಂದೆ ಈ ತರ? ನೀನೇನು ಅಂತ ನಿನ್ ಮಾಮ ಗೊತ್ತಿಲ್ವಾ? ಬಿಡು ಬಿಡು. ಅಖಿಲ, ಸ್ವಲ್ಪ ಊಟ ಮಾಡ. ರಘು, ನಾನು ಒಂದ್ಸಲ ಊಟ ಮಾಡಾದ್ಮೇಲೆ ಇನ್ನೊಂದ್ಸಲ ಊಟ ಮಾಡಲ್ಲ. ಅದ್ ನಿಮಗೂ ಚೆನ್ನಾಗಿ ಗೊತ್ತು. ರೈಟ್. ಸರಿನಪ್ಪ, ನಾವು ಹೊರಡ್ತೀವಿ. ಅಖಿಲ, ಆದಿ ಹತ್ರ ಮದುವೆ ವಿಷಯ ಮಾತಾಡಿದ್ರ ರಘು? ಇಲ್ಲ ಅಖಿಲ, ಇವತ್ತವನು ಒಳ್ಳೆ ಮೂಡಲ್ಲಿ ಇಲ್ಲ ಅನ್ಸ್ತು. ಇನ್ನೊಂದಿನ ಮಾತಾಡ್ತೀನಿ. ಸರಿ. ಅದಕ್ಕೆ ನೀವು ಬಲಗಡೆ ಇದ್ದಿದ್ರಿ, ಅದಕ್ಕೆ ಬಚಾವಾದ್ರಿ. ಹಲೋ ಬಾಸ್, ಇವತ್ ನೀವು ಬಲ್ಗಡೆ ಇದ್ದಿದ್ರಿ ಅನ್ಸುತ್ತೆ, ಅದಕ್ಕೆ ಬಚಾವಾದ್ರಿ. ಇಲ್ಲ ಅಂದ್ರೆ ಅಷ್ಟೇ ನಿಮ್ ಕತೆ. ಓಯ್, ಮತ್ತೆ ಮಾತಾಡು. ಮತ್ತೆ ಮಾಮ್ ಕೇಳಿಸ್ಕೊಂಡ್ ಮೇಲ್ ಬಂದ್ರೆ ನಮ್ ಕತೆ ಅಷ್ಟೇ. ಮತ್ತೆ ಬ್ರೋ, ಎಲ್ಲ ಅರೇಂಜ್ಮೆಂಟ್ಸು ಓಕೆ? ಹ್ಯಾಪಿ? ಏನಿವತ್ತಿಷ್ಟು ಲೇಟು? ಅಪ್ಪ, ಅದು ಏನು ಪಾರ್ಟಿನಾ? ಗಾಬರಿ ಆಗ್ಬೇಡ. ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಅಪ್ಪವ್ರೆ ಫೋನ್ ಮಾಡಿ ಹೇಳಿದ್ರು.
ಇವತ್ತು ಮನೇಲಿ ಪಾರ್ಟಿ ಇದೆ, ಗೆಸ್ಟ್ಗಳಿದ್ದಾರೆ, ಪಾರ್ವತಿ ಬರೋದು ಲೇಟ್ ಆಗುತ್ತೆ ಅಂತ. ಅವರೇ ಬೇಕಾದ್ರೆ ನನ್ನ ಮನೆವರೆಗೂ ಬಂದು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅಯ್ಯೋ, ಅಪ್ಪವ್ರನ್ನ ನಮ್ಮ ಮನೆವರೆಗೂ ಕರ್ಸ್ಕೊಳಗ ನಾನೇ ಬೇಡ ಅಂದೆ. ನಾನೇ ಬರೋಣ ಅಂತಿದ್ದೆ. ನೋಡು, ಮಗಳನ್ನ ಕರ್ಕೊಂಡು ಹೋಗಕ್ಕೆ ಮನೆವರೆಗೂ ಬಂದ್ಬಿಟ್ಟ ಅಂತ ಅಪ್ಪವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ, ಅದಕ್ಕೆ ನಿನ್ಗೋಸ್ಕರ ಇಲ್ಲೇ ಕಾಯ್ತಾ ಇದ್ದೆ. ಸರಿ ಬಾ, ಊಟ ಮಾಡೋಣ. ಅಪ್ಪ, ನಂದು ಅಲ್ಲೇ ಊಟ ಆಯ್ತು, ನಿಮ್ಮಿಬ್ರಿಗೆ ಬಡಿಸ್ತೀನಿ, ಕುತ್ಕೊಳ್ಳಿ. ನಿಂತ್ಕೋ. ಊಟಕ್ಕೂ ಮುಂಚೆ ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು. ಮುಖ್ಯವಾದ ವಿಷಯನಾ? ಏನಪ್ಪ? ಊಟ ಆದ್ಮೇಲೆ ಮಾತಾಡ್ಬೋದಲ್ವಾ? ಇಲ್ಲ, ಈಗಲೇ ಮಾತಾಡಬೇಕು. ಅದು ನಿನಗೆ ಸಂಬಂಧಪಟ್ಟಿದ್ದೆ. ಹೇಳು ಪಾರ್ವತಿ, ನಿನ್ನ ಜೀವನದಲ್ಲಿ ಏನ್ ನಡೀತಿದೆ? ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೀಯಪ್ಪ? ಅದೇನೋ ಮಾತಾಡ್ಬೇಕು ಅಂತ ಬೆಳಿಗ್ಗೆ ನೀನೇ ತಾನೇ ಹೇಳಿದ್ದು. ಕೆಲ್ಸಕ್ಕೆ ಹೋಗೋದು ಬಿಟ್ಟು ಅದೇನೋ ಯೋಚನೆ ಮಾಡ್ತಿದ್ದೆ. ಆಗ ನಿನಗೂ ಸಮಯ ಇರಲಿಲ್ಲ, ನನಗೂ ಸಮಯ ಇರಲಿಲ್ಲ. ಈಗ ಹೇಳು, ಅದೇನು ಅಂತ. ಬೆಳಿಗ್ಗೆ ನಿನಗೆ ಕೆಲ್ಸಕ್ಕೆ ಹೋಗೋಕೆ ಉತ್ಸಾಹನೇ ಇರಲಿಲ್ಲ. ಈಗಲೂ ನಿನ್ಗೆ ಅದೇ ಮನ್ಸಿದ್ರೆ ಹೇಳು, ನಾನೇ ಅಖಿಲಮ್ಮನವ್ರ ಹತ್ರ ಹೋಗಿ ನಾಳೆಯಿಂದ ನಮ್ಮ ಪಾರು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿ ಬರ್ತೀನಿ. ಅಯ್ಯೋ, ಹಾಗೇನಾದ್ರೂ ಮಾಡ್ಬಿಟ್ಟಿ ಅಪ್ಪ. ನನ್ಗೆ ಆ ಮನೇಲಿ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ ಇದೆ. ಮತ್ತೆ ಬೆಳಿಗ್ಗೆ ಯಾಕೆ ಆ ರೀತಿ ಡಲ್ ಆಗಿದ್ದೆ? ಓ, ಅದಾ, ರಾತ್ರಿ ತುಂಬಾ ತಲೆನೋವ್ತಿತ್ತಪ್ಪ, ಸರಿಯಾಗಿ ನಿದ್ದೆ ಮಾಡಿರ್ಲಿಲ್ಲ, ಹಾಗಾಗಿದ್ದೆ ಅಷ್ಟೇ. ಹೌದಾ? ನಾನು ಏನೇನೋ ಅನ್ಕೊಂಡ್ಬಿಟ್ಟೆ. ಅಪ್ಪ, ಅನನ್ಯ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದಾರೆ ಅಂದ್ರೆ ಏನೋ ಮುಖ್ಯವಾದ ವಿಷಯ ಇರುತ್ತೆ. ಗಣಿ, ತಟ್ಟೆ ಹಾಕೋ, ನಾ ಬರ್ತೀನಿ. ಲೋ ಗಣಿ, ಈ ನಡುವೆ ನಿಮ್ಮ ಅಕ್ಕ ಯಾವಾಗ ಹೇಗಿರ್ತಾಳೆ ಅಂತಲೇ ಗೊತ್ತಾಗಲ್ಲ. ನಿಮ್ ಫೋನ್ ಗೋಟ್ಲು ಎಷ್ಟೊತ್ತಾಗುತ್ತೆ ಏನೋ. ನಡಿ, ನಾವೇ ಬಡಿಸ್ಕೊಂಡು ಊಟ ಮಾಡೋಣ. ಹಲೋ ಪಾರ್ವತಿ ಅವರೇ, ಹೇಗಾಯ್ತು ನಿಮ್ ಡಿನ್ನರ್? ಏನು ಸಮಸ್ಯೆ ಆಗಿಲ್ಲ ತಾನೆ? ಆಯ್ತು. ಏನು? ನೀವಿರ್ಲಿಲ್ವಲ್ಲ, ಅದೇ ಸಮಸ್ಯೆ ಆಗಿದ್ದು. ನೀವು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ? ಓ, ಅದಾ, ಇರ್ಲಿ ಬಿಡಿ. ನೀವು ಆದಿತ್ಯ ಸರ್ ಮಾಡಿ ಡಿನ್ನರ್ ಪಾರ್ಟಿ ಮನೇಲಿ ಬೇರೆ ಯಾರಿಗೂ ಗೊತ್ತಾಗಿಲ್ಲ ತಾನೆ? ಇಲ್ಲ. ಆದ್ರೆ ಅಖಿಲಮ್ಮ ನಾವ್ ಇದ್ದಿದ್ದ ಜಾಗಕ್ಕೆ ಬಂದಿದ್ರು. ಹೌದಾ? ಹ್ಞೂ. ಅಷ್ಟರಲ್ಲಿ ಅಪ್ಪ ಯಜಮಾನ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಿದ್ರು, ನಾನ್ ಬಡಿಸ್ತಿದ್ದೆ. ಅಖಿಲಮ್ಮ ಮೆನು ಕೇಳಿಲ್ವಾ? ಕೇಳದೆ ಇರ್ತಾರ, ಕೇಳಿದ್ರು. ಆದ್ರೆ ಅಪ್ಪ ಏನ್ ಸುಮ್ನೆನಾ? ಚಿಕ್ಕ ಯಜಮಾನ್ರು ಜನನಿಯವ್ರಿಗೋಸ್ಕರ ಇದನ್ನೆಲ್ಲ ತಯಾರು ಮಾಡಿರೋದು ಅಂತ ಸುಳ್ಳು ಹೇಳಿದ್ರು. ಸತ್ಯ, ನಾನು ಮತ್ತೆ ಯಜಮಾನ್ರು ಬಚಾವಾದ್ವಿ. ಹಲೋ ಹಲೋ ಅನನ್ಯವ್ರೆ. ಅಯ್ಯೋ, ಕಟ್ಟಾಗೋಗಿದೆಯಲ್ಲ.